ಪದೇ ಪದೇ HMTಯ ಕಾರ್ಖಾನೆಯ ವಿಷಯದಲ್ಲಿ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. 7 ಕೋಟಿ ಕನ್ನಡಿಗರ ಆಸ್ತಿ. ಹೌದಪ್ಪ, ನಂದು ಆಸ್ತಿ ಅಲ್ಲ, ನಿಂದು ಆಸ್ತಿ ಅಲ್ಲ, ಅದು ರಾಜ್ಯದ 7 ಕೋಟಿ ಕನ್ನಡಿಗರ ಆಸ್ತಿನೇ. ಇದು ಕರ್ನಾಟಕದ ಆಸ್ತಿ. ನೀನು ಹೇಳಿದ ಮೇಲೆ ನನಗೇನು ಮನವರಿಕೆ ಆಗಿಲ್ಲ. ಇದು ನಾನು ಕೇಳಲಿಕ್ಕೆ ಬಯಸ್ತೀನಿ ನಮ್ಮ ಮಂತ್ರಿಗಳಿಗೆ. 2006 ನಾನು ಮುಖ್ಯಮಂತ್ರಿ ಆಗಿದ್ದ ಆಕಸ್ಮಿಕ, ಅದಕ್ಕಿಂತ ಮುಂಚೆ 5 ವರ್ಷ ಇತ್ತಲ್ಲ ಸರ್ಕಾರ. ಆ ಸರ್ಕಾರದಲ್ಲಿ ಯಾರ್ಯಾರು ಮಂತ್ರಿಗಳಿದ್ರು, ಯಾವ ಕಂಪ್ನಿಗಳು, ಯಾರ್ಯಾರು, ಆ ಸಂದರ್ಭದಲ್ಲಿ ಸುಮಾರು 177 ಎಕರೆನೋ ಏನು ಪದೇ ಪದೇ ಹೇಳ್ತಿರಲ್ಲ. HMT ವಶದಲ್ಲಿರುವ ಭೂಮಿಯ ಪೈಕಿ 280 ಎಕರೆ ಪ್ರದೇಶದಲ್ಲಿ ಅರಣ್ಯ ಸ್ವರೂಪದ ನಡುತೋಪಿದೆ. ಹೋಗೋಣ ಎಲ್ಲ ಇದೆಲ್ಲಿ 280 ಎಕರೆ ನಡುತೋಪಿ ಎಷ್ಟು ಮರ ಇದೆ ಅಲ್ಲಿ ಅಂತ ನೋಡೋಣಂತೆ. ಮಾಧ್ಯಮ ಸ್ನೇಹಿತರು ಅವ್ರನ್ನೂ ಬರೋಕ್ಕೆ ಹೇಳ್ಬಿಡಿ, ಹೋಗೋಣಂತೆ ನೋಡೋಣ, ಪರೀಕ್ಷೆ ಮಾಡೋದ ನಡುತೋಪನ. ಅದರಲ್ಲಿ ನಡುತೋಪಿದೆ. ಪಕ್ಕದಲ್ಲಿರುವ ಪಾಳು ಬಿದ್ದ ಕಟ್ಟಡಗಳಲ್ಲಿ ಸಿನಿಮಾ, ಧಾರಾವಾಹಿ ಶೂಟಿಂಗ್ ನಡೆಯುತ್ತಿದೆ. ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದೆ. ಅಕ್ರಮವಾಗಿ 165 ಎಕರೆ ಭೂಮಿಯನ್ನು ಕೇವಲ 300 ಕೋಟಿಗೆ ಮಾರಾಟ ಮಾಡಿದೆ. ಕುಮಾರಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಇದೆಲ್ಲವನ್ನು ಪರಿಶೀಲಿಸಲಿ ಎಂದು ಸವಾಲು ಹಾಕಿದರು. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈಗ ಇಲ್ಲಿ ಅಕ್ರಮವಾಗಿ HMT ಅವರು ವಾಣಿಜ್ಯ ಉದ್ದೇಶಕ್ಕೆ ಬಳಸ್ಕೊಂಡವ್ರೆ ಅಂತ ಹೇಳ್ತಾರಲ್ಲ. ನಿಮ್ಮದೇ ಸರ್ಕಾರ ಇದೆ, ಅಲ್ಲಿ ಯಾವ್ಯಾವ ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದಾರೆ, ಏನೇನು ಆಗಿದೆ ಅಲ್ಲಿ 160 ಎಕರೆಯಲ್ಲಿ ಯಾರ್ಯಾರ ಪಾಲು ಏನಿದೆ, ಸರ್ಕಾರ ಇಟ್ಕೊಂಡಿದ್ದೀರಲ್ಲ, ಅರಣ್ಯ ಇಲಾಖೆ ಮಂತ್ರಿ ಇದ್ದೀರಲ್ಲ. ಈ 160 ಎಕರೆ ಪ್ರದೇಶ ಮಾರಾಟ ಮಾಡಿದ್ರಲ್ಲ, 2 ವರ್ಷದಿಂದ ಮಾಡಿದ್ದೇನೆ ನೀವು ಅರಣ್ಯ ಇಲಾಖೆ ಸಚಿವರಾಗಿ. ಇದನ್ನು ವಶಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ಕೋರ್ಟ್ನಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ಕೋರ್ಟ್ನಲ್ಲಿ ಅದೊಂದು ಭಾಗ ಇರಲಿ. ಇಲ್ಲಿ ಅವ್ರು ಹೇಳ್ತಾರೆ 444 ಎಕರೆ ಪ್ರದೇಶದಲ್ಲಿ ಬೃಹತ್ ಜೈವಿಕ ಉದ್ಯಾನ ನಿರ್ಮಿಸುವುದು ನಮ್ಮ ಗುರಿಯಾಗಿತ್ತು. ಇಲ್ಲಿ ಪ್ಯಾಲೇಸ್ ಗ್ರೌಂಡ್ ಇದೆಯಲ್ಲ, ಅರಮನೆ ಮೈದಾನ, ಏನಪ್ಪ ಮಾಡಿದ್ದೀರಿ? ಉದ್ಯಾನವನ ನಿರ್ಮಾಣ ಏನು ಎಂಥದ್ದು ನಿಮ್ಮ ಇದಕ್ಕೆ ವಾಯು ವಿಹಾರಕ್ಕೆ ಎಲ್ಲ ಏನು ಮಾಡಿದ್ದೀರಿ? ತಗೊಂಡೋಗಿ ಉದ್ದಕ್ಕೂ ಅಲ್ಲಿ ಮಾಡಿದಿರಲ್ಲಪ್ಪ, ಅರಮನೆ ವಶಪಡಿಸ್ಕೊತೀವಿ ಅಂತ ಹೇಳಿ ಈಗ ಉದ್ದಕ್ಕೂ ಚೌಲ್ಟ್ರಿಗಳು ಕಟ್ಟಿದ್ದೀರಲ್ಲ, ಇದೇ ಅಲ್ವಾ ಕಾಪಾಡ್ರದು ನೀವು? ಇಲ್ಲಿ ಉದ್ಯಾನವನ, ಅದರಿಂದ ಜೈವಿಕ ಉದ್ಯಾನವನ 440 ಎಕರೆಯಲ್ಲಿ. ಇಲ್ಲಿ ನೋಡಿದ್ರೆ ರಸ್ತೆ ಒಳಗೆ ಸಾಯಂಕಾಲ ಟೈಮ್ ಓಡಾಡೋಕ್ಕಾಗಲ್ಲ. ಯಾವ ಆಧಾರದ ಮೇಲೆ ಕೊಟ್ಟಿದೆಯಲ್ಲಪ್ಪ ಎಲ್ಲ ಚೌಲ್ಟ್ರಿಗೆ ಪರ್ಮಿಷನ್ಗಳು ಕೊಟ್ಟಿದ್ದೀರಿ ಹೇಳ್ತೀರಿ. ಆಮೇಲೆ ಈಗಿದ್ದರೂ ಗುರಿಯಾಗಿತ್ತು, ಇದನ್ನು ಬಹಿರಂಗವಾಗಿ ಘೋಷಿಸಲಾಗಿದೆ. ಈಗಿದ್ದರೂ ಕುಮಾರಸ್ವಾಮಿ ರಿಯಲ್ ಎಸ್ಟೇಟ್ ದಂಧೆ ಎಂದು ಆರೋಪಿಸುವುದರಲ್ಲಿ ಅರ್ಥವಿಲ್ಲ. ನಮ್ಮ ಸರ್ಕಾರಕ್ಕೆ ಅರಣ್ಯ ಇಲಾಖೆ ಛೂ ಬಿಟ್ಟು ಅಭಿವೃದ್ಧಿಗೆ ತಡೆ ಒಡ್ಡುವ ಅಗತ್ಯವಿಲ್ಲ ಅಂತ ಹೇಳ್ಕೊಂಡವ್ರೆ. ಇಲ್ಲಿ ಇವರು ಏನಾದರೂ ರೆಕಾರ್ಡ್ಸ್ ನೋಡಿದ್ದೀರಾ ಗೊತ್ತಿಲ್ಲ. ಆಮೇಲೆ HMT ಕಾರ್ಖಾನೆ ಪ್ರಾರಂಭ ಆಗ್ತಕ್ಕಂಥ ಆ ದಿನದಲ್ಲಿ ಬಹುಶಃ ಇವ್ರ ವಯಸ್ಸು ಎಷ್ಟು? ಕೃಷ್ಣರೆಡ್ಡಿ ಅವರೇ, ಇವ್ರದ್ದು ವಯಸ್ಸು 65 ಹುಟ್ಟಿರ್ತಾರೆ ಅಂದ್ರೆ ಮಗು ಇರಬೇಕು. HMT ಕಾರ್ಖಾನೆ ಇದು ಆದಾಗ, ಅವತ್ತು ತೀರ್ಮಾನ ಆದಾಗ 64, ಇದು 60ರಲ್ಲಿ ತೀರ್ಮಾನಗಳಾಗಿರೋದು, ಕೆಲವು ಹುಟ್ಟಿರಲಿಲ್ವ. ಈಗ ಪಾಪ ಶುರು ಮಾಡವ್ರೆ HMT ಲ್ಯಾಂಡ್ ಬಗ್ಗೆ ಗದಾಪ್ರಹಾರ ಮಾಡೋದಕ್ಕೆ. ಇಲ್ಲಿ ಪದೇ ಪದೇ ಎಷ್ಟು ಸಲ ನಾನು ಹೇಳೋದು ಇವರಿಗೆ, ನಾನು ಏನೋ ಒಂದು HMT ಕಾರ್ಖಾನೆ ನಾನು 2 ವರ್ಷದಿಂದ ಪಡ್ತಿರೋ ಶ್ರಮ ನನಗೆ ಗೊತ್ತು. ಅದನ್ನು ಯಾವ ರೀತಿ ರಿವೈವ್ ಮಾಡಿಸ್ಬೇಕು ಅಂತೇಳಿ ಪ್ರಧಾನಮಂತ್ರಿಗಳು, ಆರ್ಥಿಕ ಸಚಿವರನ್ನ ಮನವೊಲಿಸ್ತಕ್ಕಂಥದ್ದಕ್ಕೆ ಡಿಸ್ಇನ್ವೆಸ್ಟ್ಮೆಂಟ್ ಆಗಿದೆ.
ಅಂಥದಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಅಂತ ಹೇಳಿ ನಾನು ಹೊರಟ್ರೆ ನನಗೆ ಬೆಂಬಲ ಕೊಡಬೇಕು ಇವರು, ಇದನ್ನು ಹಾಳು ಮಾಡಲಿಕ್ಕೆ ಹೊರಡಬೇಕು ಇವರು.